ಇವತ್ತಿನ ನಮ್ಮ ಅತಿಥಿ ಮಕ್ಕಳ ಮನೋಶಾಸ್ತ್ರ ವೈದ್ಯರಾದಂಥ ಡಾಕ್ಟರ್ ರಮ್ಯಾ ಮೋಹನ್ ನಮ್ಮೊಂದಿಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್ ರಮ್ಯಾ, ಕಾರ್ಯಕ್ರಮಕ್ಕೆ ಸ್ವಾಗತ. ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಚಿತ್ರಕಲೆ ಜೊತೆಗೆ ಉತ್ತಮ NCC ಪಟು, ಇವೆಲ್ಲದರ ಜೊತೆಗೆ ಪ್ರಮುಖವಾಗಿ ಮಕ್ಕಳ ಮನೋಶಾಸ್ತ್ರ ವೈದ್ಯರು. ಬನ್ನಿ, ಡಾಕ್ಟರ್ ರಮ್ಯಾ ಮೋಹನ್ ಅವರ ಬಗೆಗಿನ ಕಿರುಚಿತ್ರಣ ನಿಮಗಾಗಿ. ಮಕ್ಕಳ ಮನೋಶಾಸ್ತ್ರ ವೈದ್ಯರು, ಕರ್ನಾಟಕ ಮತ್ತು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಗಾರರು, ಚಿತ್ರಕಲಾವಿದರು, NCCಯಲ್ಲಿನ ಸಾಧನೆಗಾಗಿ ಪ್ರಧಾನಮಂತ್ರಿಗಳಿಂದ ಬೆಳ್ಳಿ ಪದಕ ಪಡೆದಂತವರು, ಹೀಗೆ ಹಲವಾರು ರಂಗಗಳಲ್ಲಿ ಬಹುಮುಖ ಪ್ರತಿಭೆಯಾಗಿ ಖ್ಯಾತರಾಗಿರುವಂತವರು ಡಾಕ್ಟರ್ ರಮ್ಯಾ ಮೋಹನ್. ಚಿಕ್ಕ ವಯಸ್ಸಿನಲ್ಲಿಯೇ ಇವರಿಗೆ ಇದ್ದಂತಹ ಸಂಗೀತ ಹಾಗೂ ಚಿತ್ರಕಲೆ ಮೇಲಿನ ಆಸಕ್ತಿಯಿಂದಾಗಿ ರಾಜ್ಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ಬಹುಮಾನಗಳನ್ನು ಗಳಿಸಿದಂತವರು. ಜೊತೆಗೆ ಶೈಕ್ಷಣಿಕದಲ್ಲೂ ಪ್ರತಿ ಹಂತದಲ್ಲೂ ಉತ್ತಮ ಸಾಧನೆಯೊಂದಿಗೆ ಬೆಂಗಳೂರಿನ ಮೆಡಿಕಲ್ ಕಾಲೇಜಿನಲ್ಲಿ MBBS ವಿದ್ಯಾಭ್ಯಾಸವನ್ನ ಪೂರೈಸಿ ಉನ್ನತ ಶಿಕ್ಷಣಕ್ಕಾಗಿ ಯುನೈಟೆಡ್ ಕಿಂಗ್ಡಮ್ಗೆ ತೆರಳಿ ಪ್ರತಿಷ್ಠಿತ ಸೌತ್ ಲಂಡನ್ ಮತ್ತು ದಿ ಮೌಲ್ಡಸ್ಟಿ NHS ಹಾಸ್ಪಿಟಲ್ ಟ್ರಸ್ಟ್ ನಲ್ಲಿ ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನ ಪೂರೈಸಿದರು. ಅಷ್ಟೇ ಅಲ್ಲದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಅತಿ ಕಿರಿಯ ವಯಸ್ಸಿನ ಸಾಧಕಿ ಎಂಬ ಬಿರುದನ್ನು ಕೂಡ ಪಡೆದರು. ಮುಂದೆ ಮಕ್ಕಳ ಮತ್ತು ತರುಣ ವೈದ್ಯಕೀಯ ಮನೋಶಾಸ್ತ್ರದಲ್ಲಿ ಹೆಚ್ಚಿನ ಅಧ್ಯಯನವನ್ನು ನಡೆಸಿ ಅದರಲ್ಲೂ ಸೈ ಎನಿಸಿಕೊಂಡರು. ಹಲವಾರು ಪತ್ರಿಕೆಗಳು, ನಿಯತಕಾಲಿಕೆಗಳಲ್ಲಿ ನಿರಂತರವಾಗಿ ವೈದ್ಯಕೀಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಬಂಧನೆಗಳು ಹಾಗೂ ಬರಹಗಳನ್ನು ಮಂಡಿಸಿದ್ದಾರೆ. ಇನ್ನು ಪರೀಕ್ಷೆಯ ದಿನಗಳಲ್ಲಿ ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಎದುರಿಸುವಂತಹ ಪರೀಕ್ಷಾ ಜ್ವರ ವಿಷಯವಾಗಿ ಹೊರತಂದಂತಹ ಬರಹ ಲಂಡನ್ನ ಸುಮಾರು 20 ರಿಂದ 25 ಶಾಲೆಗಳಲ್ಲಿ ಪಠ್ಯವಾಗಿ ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಿರುವುದು ಇವರ ಸಾಧನೆಗೆ ಹಿಡಿದ ಕೈಗನ್ನಡಿ. ಪ್ರಪಂಚದ ಹಲವಾರು ದೇಶಗಳನ್ನ ಸುತ್ತಿರುವ ಡಾಕ್ಟರ್ ರಮ್ಯಾ ಮನೋಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಭಾಷಣಗಳನ್ನ, ಪ್ರಬಂಧಗಳನ್ನ ಮಂಡಿಸಿದ್ದಾರೆ. ಇನ್ನು ಡಾಕ್ಟರ್ ರಮ್ಯಾ ಅವರ ಸಾಧನೆ ಕೇವಲ ವೈದ್ಯಕೀಯ ಕ್ಷೇತ್ರಕ್ಕೆ ಸೀಮಿತವಾಗದೆ ಸಂಗೀತ ಹಾಗೂ ಚಿತ್ರಕಲೆಯಲ್ಲೂ ಮೂಡಿಸಿರುವುದು ವೈಶಿಷ್ಟ್ಯ. ಸಂಗೀತವನ್ನ ಶಾಸ್ತ್ರೀಯವಾಗಿ ಅಭ್ಯಸಿಸಿರುವ ಡಾಕ್ಟರ್ ರಮ್ಯಾ ಭಾರತೀಯ ವಿದ್ಯಾಭವನ್, ಮಿಲಫ್ ಫೆಸ್ಟ್ ಸೇರಿದಂತೆ ಹಲವಾರು ಪ್ರತಿಷ್ಠಿತ ವೇದಿಕೆಗಳಲ್ಲಿ ಗಾನ ಸುದಿಯನ್ನ ಹರಿಸಿದ್ದಾರೆ. ಇನ್ನು ಒಬ್ಬ ಚಿತ್ರಕಲಾಕಾರರಾಗಿ ಇವರು ರಚಿಸಿರುವ ಚಿತ್ರಗಳು ಪ್ರಪಂಚದ ಹಲವಾರು ಚಿತ್ರ ಸಂಗ್ರಹಾಲಯಗಳಲ್ಲಿ ಇಂದಿಗೂ ಕಾಣಬಹುದು. ಇಂತಹ ಬಹುಮುಖ ಪ್ರತಿಭೆಯ ಸಾಧನೆಗಳನ್ನು ಮೆಚ್ಚಿ ಪ್ರತಿಷ್ಠಿತ ಚಾನೆಲ್ಗಳಾದ BBC, Zee TV ಯುರೋಪ್, ದಿ ಮೆಟ್ರೋಪಾಲಿಸ್ಟ್ ಮುಂತಾದ ವಾಹಿನಿಗಳು ಇವರ ಸಂದರ್ಶನಗಳನ್ನ ಪ್ರಸಾರ ಮಾಡಿವೆ. ಲಂಡನ್ನಿಂದ ಈಗ ಬೆಂಗಳೂರಿಗೆ ಬಂದು ನೆಲೆಸಿರುವ ಡಾಕ್ಟರ್ ರಮ್ಯಾ ಮೋಹನ್ ಇನ್ನೂ ಹಲವಾರು ಸಮಾಜಮುಖಿ ಕಾರ್ಯಗಳತ್ತ ಒಲವು ತೋರಿಸುತ್ತಾ ಮುನ್ನಡೆದಿದ್ದಾರೆ. ಇವರೇ ಇಂದಿನ ನಾವು ನಮ್ಮವರು ಕಾರ್ಯಕ್ರಮದ ವಿಶೇಷ ಅತಿಥಿ ಡಾಕ್ಟರ್ ರಮ್ಯಾ ಮೋಹನ್. ಡಾಕ್ಟರ್ ರಮ್ಯಾ ಬೇಸಿಕಲಿ ಯಾವ ಊರಿನವರು, ಹುಟ್ಟಿದ್ದಲ್ಲಿ? ನಾ ಬೆಂಗಳೂರಿನವಳೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಸೌತ್ ಬ್ಯಾಂಗ್ಳೂರಲ್ಲಿ ಬಸವನಗುಡಿ. ನನ್ನ ತಂದೆ ತಾಯಿ ಇವಾಗಲೂ ಅಲ್ಲೇ ಇರೋದು. ಓಕೆ, ಹೇಗಿತ್ತು ಬಾಲ್ಯ? ಹೇಗಿತ್ತು? ಅಪ್ಪ ಅಮ್ಮ ಏನ್ ಮಾಡ್ಕೊಂಡಿದ್ರು? ನಮ್ಮ ತಂದೆ NGEF ಅಂತ ಒಂದು ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಮುಂಚೆ. ಆ್ಯಂಡ್ ಹಿ ವಾಸ್ ಒನ್ ಆಫ್ ದಿ ಫಸ್ಟ್ ಪೀಪಲ್ ಅದನ್ನು ಬಿಟ್ಟು ಕ್ವಾಲಿಟಿ ಮ್ಯಾನೇಜ್ಮೆಂಟ್ಗೆ ಹೋದರು. ISO 9000 ಗ್ರೂಪ್ ಆಫ್ ಸಿಸ್ಟಮ್ಸ್ಗೆ ಅವರು ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಕನ್ಸಲ್ಟೆಂಟ್ ಆಗಿ ಅವ್ರದೇ ಒಂದು ಕಂಪನಿನ ಭಾಳ ವರ್ಷ ನಡೆಸಿದ್ರು. ತಾಯಿ ವಿಜಯ ಕಾಲೇಜ್ನಲ್ಲಿ ಇಂಗ್ಲಿಷ್ ಲೆಕ್ಚರರ್ ಆಗಿದ್ರು. ಆ್ಯಂಡ್ ಶಿ ರೀಸೆಂಟ್ಲಿ ರಿಟೈರ್ಡ್ ಆಸ್ ಅ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಅಲ್ಲಿ. ಯಾವತ್ತು ಲೆಕ್ಚರರ್ ಆಗಬೇಕು ಅಂತ ಅನಿಸಲಿಲ್ಲ? ಟೀಚಿಂಗ್ ಅಂತೂ ಖಂಡಿತ ಮಾಡಬೇಕು ಅಂತ ಬಹಳ ಆಸಕ್ತಿ ನಮ್ಮ ತಾಯಿಯಿಂದ ನೋಡಿ ಎಲ್ಲಾನು. ಆ್ಯಂಡ್ ಫಾರ್ಚುನೇಟ್ಲಿ ನಾನು ಥ್ರೂ ಮೈ ಮೆಡಿಕಲ್ ಪ್ರೊಫೆಷನ್ ಸ್ವಲ್ಪ ಟೀಚಿಂಗಲ್ಲಿ ಸಾಕಷ್ಟು ಆಸಕ್ತಿ ಇರೋದ್ರಿಂದ ಆ್ಯಂಡ್ ರಿಕ್ವೈರ್ಮೆಂಟ್ ಇರ್ತಿರೋದ್ರಿಂದ ನಾನು ಹ್ಯಾವ್ ಆ್ಯಕ್ಚುಲಿ ಮ್ಯಾನೇಜ್ ಟು ಕ್ವೈಟ್ ಅ ಲಾಟ್ ಆಫ್ ಟೀಚಿಂಗ್ ಅಲಾಂಗ್ ದಿ ಇಯರ್ಸ್. ಓಕೆ, ಸ್ಕೂಲ್ ಡೇಸ್ ಹೇಗಿತ್ತು? ಆಸ್ ಅ ಸ್ಟೂಡೆಂಟ್ ಡಾಕ್ಟರ್ ರಮ್ಯಾ ಹೇಗಿದ್ರು? As a student, I was actually quite shy. ಅದು ಹೇಳ್ತಾರಲ್ಲ, ಇಟ್ ವಾಸ್ ನನ್ನ ಆಸಕ್ತಿನೇ ಇದ್ದಿದ್ದು ಸಂಗೀತದಲ್ಲಿ, ಚಿತ್ರಕಲೆಯಲ್ಲಿ. ಅಷ್ಟೊಂದು ನಾನು ಯಾವತ್ತೂ ಸ್ಟಡೀಸ್ ಬಗ್ಗೆ ತಲೆ ಕೆಡಿಸ್ಕೊಂಡವಳೆ ಅಲ್ಲ. ಅದು ಹಿಂಗೋ ನಡೆದೋಯ್ತು, ಅದು ಪಾಡಿಗೆ ಅದು ಸೈಡಲ್ಲಿ ನಡೆದೋಯ್ತು. ಯಾವಾಗಲೂ ಆಸಕ್ತಿ ಇದ್ದಿದ್ದು ಹಾಡ್ಕೊಂಡು ಚಿತ್ರಕಲೆ ಮಾಡಿಕೊಂಡೆ ನನ್ನ ಜೀವನ ನಡೆಸ್ತಾ ಇದ್ದೆ ಅವಾಗ. ಬಟ್ ಕುಮಾರನ್ ಸ್ಕೂಲಲ್ಲಿ ನಾನು ಓದಿದ್ದು. ಆಮೇಲೆ ಪ್ರೌಢಶಾಲೆ, ವಿಜಯ ಪ್ರೌಢಶಾಲೆಯಲ್ಲಿ ಹೈಸ್ಕೂಲ್ ಮಾಡಿದ್ದು. ಆ್ಯಂಡ್ ಹೇಗಾಯಿತು ಚೈಲ್ಡ್ಹುಡ್ ಅನ್ನೋದೇ ಗೊತ್ತಿಲ್ಲ. ಇನ್ಫ್ಯಾಕ್ಟ್ ಯಾರು ಕೇಳಿದ್ರೆ ಅವ್ರಿಗೆ ಚೈಲ್ಡ್ಹುಡ್ ಅಂತ ಯೋಚನೆ ಮಾಡ್ಬೇಕಾಗಿ ಬರುತ್ತೆ. ಬಟ್ ಇಟ್ ವಾಸ್ ವಂಡರ್ಫುಲ್. ಮನೆ ಹತ್ರ ಎಲ್ಲ ಕಸಿನ್ಸ್ ಇದ್ರು, ಅವ್ರ ಜೊತೆ ಮೀಟ್ ಮಾಡಿಕೊಂಡು ಹೀಗೆ ಸ್ಪರ್ಧೆಗಳಿಗೆ ಹೋಗಿ. ಯಾರಾದ್ರೂ ಸಂಗೀತಗಾರರು ಅಂತಿದ್ರ? ತಂದೆ ತಾಯಿ ಇಬ್ರು ಸಂಗೀತಗಾರರು. ಇನ್ಫ್ಯಾಕ್ಟ್ ನಮ್ಮ ತಂದೆ ಇಬ್ರು ಯೇಸುಬ್ರವ್ರ ಶಿಷ್ಯರಾಗಿದ್ರು.
ಆ್ಯಂಡ್ ನಮ್ಮ ತಂದೆ ಇನ್ಫ್ಯಾಕ್ಟ್ ಅವ್ರ ಜೊತೆ ಮೈಸೂರಿನಲ್ಲಿ ಆಸ್ಥಾನದಲ್ಲೂ ಹಾಡಿದ್ದಾರೆ. ಅವ್ರಿಗೆ ಮೊದಲಿಂದ ಸಂಗೀತ ಅಂದರೆ ಹುಚ್ಚು ಅಂತಾರಲ್ಲ, ಅದು ನನಗೆ ಇಟ್ ಹಸ್ ರಬ್ಡ್ ಆಫ್ ಆನ್ ಮೀ. ಹಾಗಾಗಿ ಅವರೇ ನನ್ನ ಫಸ್ಟ್ ಗುರುಗಳು. ಆಮೇಲೆ ಸಂಗೀತ ಬೆಳೀತಾ ಎಂ.ಎ. ನರಸಿಂಹಾಚಾರ್ಯ ಅವ್ರ ಹತ್ರ ಕಲ್ತ್ಕೊಂಡೆ ಕರ್ನಾಟಕ ಶಾಸ್ತ್ರೀಯ ಸಂಗೀತನ. ಅಂದ್ರೆ ಅಪ್ಪನ ಹತ್ರ ಎಷ್ಟು ವರ್ಷ ಕಲ್ತಿದ್ರಿ? ಪ್ರಾಪರ್ ಕಲಿಕೆ ಅಂತಿತ್ತ ಅಥವಾ ಸುಮ್ಮನೆ ಹಾಡ್ತಾ ಕೇಳಿ ಕೇಳಿ ಕಲ್ತಿದ್ದ? ಕೇಳಿ ಅವ್ರು ತುಂಬಾ ಹಾಡೋರು ಮನೆಯಲ್ಲಿ. ಅವ್ರು ಕೇಳಿನೇ ನನ್ನ ಕಿವಿಗಳೆಲ್ಲ ವರ್ಣಗಳೆಲ್ಲ ಬಂದ್ಬಿಟ್ಟಿತ್ತು. ಸೊ ಇಟ್ ವಾಸ್ ಕ್ವೈಟ್ ಈಸಿ. ಜೂನಿಯರ್ ಎಕ್ಸಾಮ್ ತಗೋಬೇಕಾದ್ರೆ ಅವ್ರನ್ನ ಕೇಳಿನೇ ನಂಗೆ ಸಾಕಷ್ಟು. ನಾನು ಸ್ವಲ್ಪ ಕುತ್ಕೊಂಡು ಅಭ್ಯಾಸ ಮಾಡು ಅಂದ್ರೆ ಆ ಥರ ಮಾಡೋ ಇಲ್ಲ, ಓಡೋಗ್ತಾ ಇದ್ದೆ. ಸೊ ಹಾಗಾಗಿ ಪಾಪ ತುಂಬಾ ಪ್ರಯತ್ನ ಪಟ್ಟರು, ಬಟ್ ಇಟ್ ನೆವರ್ ವರ್ಕ್. ಸೊ ಐ ವುಡ್ ಜಸ್ಟ್ ರನ್ ಆಫ್ ಆಟಗಾರಿಕೆ ಜಾಸ್ತಿ. ಬಟ್ ಹಾಗೇನೇ ಒಂಥರ ಫಾರ್ಮಲ್ ಟ್ರೈನಿಂಗ್ಗಿಂತ ನನ್ನಲ್ಲಿ ಯಾವಾಗಲೂ ಸಂಗೀತ ಅಂದರೆ ಇಟ್ಸ್ ಲೈಕ್ ಫಾರ್ ಮೀ ಇಟ್ಸ್ ಅ ವೇ ಆಫ್ ಲೈಫ್. ಸೊ ಒಂಥರ ಏನೋ ಒಂದು ಕೇಳ್ತಾ ಇದ್ರೆ ಇಲ್ಲಿ ಯಾರೋ ಸಂಬಡಿ ಈಸ್ ಪ್ಲೇಯಿಂಗ್ ರಿದಮ್, ಅದನ್ನ ಕೇಳಿದ್ರೆ ನನಗೆ ಐ ಸ್ಟಾರ್ಟ್ ಟು ಕೈಂಡ್ ಆಫ್ ಗೋ ವಿತ್ ದ ಬೀಟ್. ಆ ಥರ ಮೊದಲಿಂದ ಸಂಗೀತನ ಇಟ್ ಹಸ್ ಬಿಕಮ್ ಅ ಪಾರ್ಟ್ ಆಫ್ ಮೀ. ಓಕೆ, ಮುಂದೆ ತಂದೆ ನಂತರ ಗುರುಗಳು ಯಾರಾಗಿದ್ರು? ಎಂ.ಎ. ನರಸಿಂಹಾಚಾರ್ಯ ಹತ್ರ ಕಲಿಸಿದ್ರು ನಮ್ಮ ತಂದೆ ತಾಯಿ. ಅವ್ರ ಹತ್ರ ಸಾಕಷ್ಟು ವರ್ಷ ಕಲಿತು ನಂದು ಸಂಗೀತ ಅಭಿವೃದ್ಧಿ ಆಯಿತು. ಆ್ಯಂಡ್ ಅವ್ರ ಜೊತೆ ಎಕ್ಸಾಮ್ಸು ತಗೊಂಡೆ. ಆಮೇಲೆ ಆ್ಯಸ್ ಐ ವೆಂಟ್ ಟು ದ UK, ನಾನು ಹಾಡ್ತಾ ಇದ್ದೆ ಸಾಕಷ್ಟು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಮೇಲೆ. ಭಾರತೀಯ ವಿದ್ಯಾಭವನ್ ಲಂಡನಲ್ಲೂ ಹಾಡ್ತಾ ಇದ್ದೆ. ಅಲ್ಲಿ ಭಾರತೀಯ ವಿದ್ಯಾಭವನಲ್ಲಿ ಇದ್ದಿದ್ದ ಅಲ್ಲಿನ ಹಿಂದೂಸ್ತಾನಿ ಮೇಷ್ಟ್ರು ಪಂಡಿತ್ ವಿಶ್ವಪ್ರಕಾಶ್ ಅವರು ಕೇಳಿಬಿಟ್ಟು ನೀನು ನನ್ನ ಹತ್ರ ಕಲ್ತ್ಕೊಳ್ಳೇಬೇಕು, ಹಿಂದೂಸ್ತಾನಿ ಹೇಳ್ಕೊಡ್ತೀನಿ ಬಾ ಅಂತ ಗಲಾಟೆ ಮಾಡಿ ಕರ್ಕೊಂಡು ಹೋದರು. ಸೊ ಅವ್ರ ಹತ್ರ ನಾನು ಆಮೇಲೆ ಹಿಂದೂಸ್ತಾನಿನೂ ಕಲ್ತ್ಕೊಂಡೆ, ವಿಚ್ ವಾಸ್ ವಂಡರ್ಫುಲ್. ಸಚ್ ಎ ಪ್ರಿವಿಲೇಜ್ ಟು ಹ್ಯಾವ್ ಟೀಚರ್ಸ್ ಆ್ಯಕ್ಚುಲಿ ಹೂ ವಾಂಟ್ ಟು ಟೀಚ್. ನನ್ನಲ್ಲಿರೋ ನಾಲೆಜ್ ಎಲ್ಲ ನೀನು ಕೊಡ್ತೀನಿ ಬಾ ಅಂತ ಕರೆದ್ಮೇಲೆ ಹೇಗಿಲ್ಲ ಅನ್ನೋಕ್ಕಾಗತ್ತೆ. ಸೊ ಇಟ್ ವಾಸ್ ಕರ್ನಾಟಕಿ ಶಾಸ್ತ್ರೀಯ ಸಂಗೀತದಿಂದ ಹಿಂದೂಸ್ತಾನಿಗೆ ಅಡ್ಯಾಪ್ಟೇಷನ್ ಕಷ್ಟ ಅನಿಸ್ತಾ? ಕಷ್ಟ, ಬಿಕಾಸ್ ಇಟ್ಸ್ ಅ ಕಂಪ್ಲೀಟ್ಲಿ ಡಿಫ್ರೆಂಟ್ ಸಿಸ್ಟಮ್. ಎಷ್ಟೇ ಕೇಳಿದ್ರು ಏನೇ ಮಾಡಿದ್ರು ಮೊದಲಿಂದ ಯು ಹ್ಯಾವ್ ಟು ಅನ್ಲರ್ನ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ಆ್ಯಕ್ಚುಲಿ ಆ್ಯಸ್ ಐ ಗಾಟ್ ಟು ಲರ್ನ್ ಐ ರಿಯಲೈಸ್ ಆ್ಯಕ್ಚುಲಿ ದಟ್ ಸೋ ಕಾಂಪ್ಲಿಮೆಂಟ್ರಿ. ಆ್ಯಂಡ್ ಮ್ಯೂಸಿಕ್ ಯೂನಿವರ್ಸಲ್ ಲ್ಯಾಂಗ್ವೇಜ್ ಅದು. ಹಾಗೆ ನಾವು ಒಂದು ಆ ಪರ್ಸ್ಪೆಕ್ಟಿವಿಂದ ಆ ದೃಷ್ಟಿಕೋನದಿಂದ ನೋಡೋಕೆ ಹೋದರೆ ದೆನ್ ಎವ್ರಿಥಿಂಗ್ ಬಿಕಮ್ಸ್ ಫ್ಲೂಯಿಡ್. ಈಗೊಂದು ಚಿಕ್ಕ ವಿರಾಮ. ದಿನಗಳಲ್ಲಿ ಕಲಿತಂತ ಯಾವುದಾದ್ರೂ ಒಂದು ರಾಗವನ್ನು ಹಾಡಬಹುದಾ? ದಾಸನು ದಾಸ 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 ರಮಣೀಯ ದಾಸನು 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 ದಾಸ ಈಶ ಶ್ರೀರಂಗ ನಿಮ್ಮ ಮನೆಯ ದಾಸ 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 ರಮಣೀಯ ದಾಸನು ದಾಸ ಈಶ ಶ್ರೀರಂಗ
ದಾಸನು ದಾಸ ಆ ಹಲವು ದಾಸರ ಮನೆಯ ಹಲವು ದಾಸರ ಮನೆಯ ಹೊಲದಾಸನಾನಯ್ಯ ಹಲವು ದಾಸರ ಮನೆಯ ಹೊಲದಾಸನಾನಯ್ಯ ಕುಲವಿಲ್ಲದ ದಾಸ ಕುನ್ನಿದಾಸ ಕುಲವಿಲ್ಲದ ದಾಸ ಕುನ್ನಿದಾಸ ಮನಹರ ರಂಗನಿಂದ ಮನೆಯ ಮಾಡಿದ ದಾಸ ಮನಹರ ರಂಗನಿಂದ ಮನೆಯ ಮಾಡಿದ ದಾಸ ತಲೆ ಮುಟ್ಟಿ ಪಾಲಿಸೋ ತಲೆ ಮುಟ್ಟಿ ಪಾಲಿಸೋ ಆದಿಕೇಶವರಾಯ ದಾಸ ದಾಸರ ಮನೆಯ ದಾಸನು ದಾಸ ಈಶ ಶ್ರೀರಂಗ ನಿಮ್ಮ ಮನೆಯ ದಾಸ ದಾಸ ದಾಸರ ಮನೆಯ ದಾಸನು ದಾಸ ನಿಮ್ಮ ಮನೆಯ ದಾಸ ನಿಮ್ಮ ಮನೆಯ ದಾಸ ನಿಮ್ಮ ಮನೆಯ ದಾಸ ಆ ರಮ್ಯಾ, ಹಿಂದೂಸ್ತಾನಿ ಎಷ್ಟು ವರ್ಷ ಕಲ್ತ್ರಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಷ್ಟು ವರ್ಷ ಕಲ್ತ್ರಿ? ಕರ್ನಾಟಕ ಶಾಸ್ತ್ರೀಯ ಸಂಗೀತ ಹುಟ್ಟಿದಾಗಿಂದ ಅದು ಇಟ್ಸ್ ಬೀನ್ ಅ ಪಾರ್ಟ್ ಆಫ್ ಮೀ, ಹಾಗೆ ಕಲಿತಾ ಬಂದಿದ್ದೀನಿ. ಸೊ ನನ್ನ ರೂಟ್ಸ್ ಅಂದರೆ ಕರ್ನಾಟಕ ಅಂತ ಹೇಳ್ಬೋದು. ಹಿಂದೂಸ್ತಾನಿ ಆಲ್ಮೋಸ್ಟ್ ಲೈಕ್ ಅ ಹೈಯರ್ ಟ್ರೈನಿಂಗ್ನ ಮಾಡಿದ್ದು. ಒಂದು 2-3 ವರ್ಷ ಕಲಿತೆ ನಾನು. UK ನಲ್ಲಿ ಕಲ್ತಿದ್ದು, ಲಂಡನ್ನಲ್ಲಿ. ಓಕೆ, MBBS ಮಾಡಬೇಕು ಅಂತ ಯಾಕೆ ಅನ್ಕೊಂಡ್ರಿ? ದಟ್ಸ್ ಅ ವೆರಿ ಗುಡ್ ಕ್ವೆಶನ್. ಯಾಕೆ ಅಂದರೆ ನನಗೆ ಯಾವಾಗಲೂ ಚಿತ್ರಕಲೆ ಅಥವಾ ಸಂಗೀತಕ್ಕೆ ಹೋಗಬೇಕು ಅಂತ ಬಹಳ ಆಸಕ್ತಿ ಇತ್ತು. ನಮ್ಮ ತಂದೆ ತಾವೇ ಹೇಳ್ತಾ ಇದ್ರು, ಆಯಿತು ಸಂಗೀತಗಾರ ಆಗ್ಬಿಡು ನೀನು ಅಂತ. ನಾನು ವೆನ್ ಐ ವಾಸ್ 16 ನಾನು ರಿಪಬ್ಲಿಕ್ ಡೇ ಪೆರೇಡ್ ಹೋದಾಗ ಅದ್ರ ಮೂಲಕ ಒಂದು ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಹೋದೆ. ಈಗ ನಾನು ದ ಹೋಲ್ ಎಕ್ಸ್ಪೀರಿಯನ್ಸ್ ಆಫ್ ಆ್ಯಕ್ಚುಲಿ ಬೀನ್ ಇನ್ NCC, ರಿಪಬ್ಲಿಕ್ ಡೇ ಪೆರೇಡ್ಗೆ ಹೋಗಿ ಅಲ್ಲಿಂದ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೆ ಹೋಗಿ ಅಲ್ಲಿ ಆ್ಯಕ್ಚುಲಿ ಕಮ್ಯುನಿಟಿ ಡೆವಲಪ್ಮೆಂಟ್ ವರ್ಕ್ ಸಾಕಷ್ಟು ಮಾಡಿದ್ವಿ ನಾವು. ಸೊ ಕ್ಯಾನಡಾನಲ್ಲಿ ಒಂದು ಸೀನಿಯರ್ಸ್ ಹೋಮ್, ಎಲ್ಡರ್ಲಿ ಪೀಪಲ್ಸ್ ಹೋಮಲ್ಲಿ ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಮಾಡಿ ಅವ್ರಿಗೆ ಆ್ಯಕ್ಚುಲಿ ಐ ಡಿಡ್ ಅ ಲಾಟ್ ಆಫ್ ಪೇಂಟಿಂಗ್ಸ್ ಫಾರ್ ದೆ ವಾಲ್ಸ್. And then we actually came to Madhya Pradesh. Ali, we actually built a community hall from scratch, including mortar ಎಲ್ಲ ಇಟ್ಕೊಂಡು ಬೇಸನ್ನಲ್ಲಿ. ಸೊ ಅದು ನನ್ನಲ್ಲಿ ಅಷ್ಟೊಂದು ಜನ, ಬೇರೆ ಬೇರೆ ಥರ ಜನ ಮೀಟ್ ಮಾಡಿ ಎಷ್ಟೊಂದು ಇದು ಮಾಡಿ ನನ್ನಲ್ಲಿ ಒಂದು ಸೇವಾ ಮನೋಭಾವನೆ ಹುಟ್ಟಿತು. that was the start really. And I thought I have to go into a service minded profession where I can give something back to the community ಅಂತ. ಆ ಪಾಯಿಂಟಲ್ಲಿ I made quite a drastic decision. I thought I should actually go into medicine ಅಂತ. It was a very difficult decision, but today I'm happy I made it because I've managed to keep my music and ಚಿತ್ರಕಲೆ going alongside. ಓಕೆ, ಚಿತ್ರಕಲೆ ಬಗ್ಗೆ ತಾವು ಹೇಳ್ತಾ ಇದ್ರಿ, ಇದ್ರ ಬಗ್ಗೆ ಆಸಕ್ತಿ ಹೇಗೆ ಬೆಳೀತು? ಯಾವಾಗಿಂದ ಶುರು ಮಾಡಿದ್ದೀರಾ? ಚಿತ್ರಕಲೆನೂ ನನ್ನಲ್ಲಿ ಸ್ಪಾಂಟೇನಿಯಸ್ ಆಗಿ ನಾನು ಡ್ರಾ ಮಾಡ್ತಾ ಇದ್ದೆ. ಅದು ಸುತ್ತ ಇರೋರೆಲ್ಲ ನನ್ನನ್ನು ಪ್ರೋತ್ಸಾಹ ಮಾಡಿದ್ರು. ದೇ ಪಿಕ್ಡ್ ಅಪ್ ದ ಟ್ಯಾಲೆಂಟ್, ಸರ್ ಓ ಯು ಶುಡ್ ಡೂ ಮೋರ್ ಅಂತ ಹೇಳಿ ತಂದೆ ತಾಯಿಗಳು ತುಂಬ ಪ್ರೋತ್ಸಾಹ ನೀಡಿದ್ರು. ಸ್ಕೂಲ್ನಲ್ಲೂ ಅಷ್ಟೇ ಬಹಳ ಪ್ರೋತ್ಸಾಹ ನೀಡಿದ್ರು. ಇನ್ಫ್ಯಾಕ್ಟ್ ಐ ವಾಸ್ 5 when I got my first state level award from Rorik ಅಂತ, ದ ವೆರಿ ಫೇಮಸ್ ರಷ್ಯನ್ ಆರ್ಟಿಸ್ಟ್. ಅವರು ಅವಾಗ ಬೆಂಗಳೂರಲ್ಲಿದ್ದರು. ಅವರು ನನಗೆ, ನಾನು 5 ವರ್ಷ ಆದಾಗ ನನಗೆ ಅವಾರ್ಡ್ ಕೊಟ್ಟರು. ಆ್ಯಂಡ್ ಅವ್ರು ಹೇಳಿದ್ದೊಂದಿಷ್ಟು ಮಾತುಗಳು ಎಲ್ಲ ಬಹಳ ಎನ್ಕರೇಜಿಂಗ್ ಆಗಿತ್ತು. ಸೊ ಹಾಗಾಗಿ ಐ ಥಾಟ್ ಐ ಶುಡ್ ಪರ್ಸ್ಯೂ ಅಂತ. ಆ್ಯಂಡ್ ಹಾಗೆಯೇ ಥ್ರೂ ಮೈ ಸ್ಕೂಲ್ ಆ್ಯಂಡ್ ಕಾಲೇಜ್ ಇಯರ್ಸ್ ಐ ವೆಂಟ್ ಆನ್ ಟು ಗೆಟ್ ಸ್ಟೇಟ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಅವಾರ್ಡ್ಸ್ ಫಾರ್ ಆರ್ಟ್ ಆಸ್ ವೆಲ್ ಆಸ್ ಮ್ಯೂಸಿಕ್. ಓಕೆ, ತಮ್ಮ ಪೇಂಟಿಂಗ್ದು ಸ್ಪೆಷಾಲಿಟಿ ಅಂದರೆ? ಸೊ ನನಗೆ ಮೊದಲಿಂದ ವಾಟರ್ ಕಲರ್ಸ್ ಅಂದರೆ ಭಾಳ ಆಸಕ್ತಿ. ಸೊ ಅದೇ ಇಟ್ಸ್ ಮೈ ಫಸ್ಟ್ ಲವ್ ಅಂತ ಹೇಳ್ಬೋದು.
ಬಟ್ ಐ ಆಲ್ಸೋ ಡ್ಯಾಬಲ್ಡ್ ಇನ್ ಡಿಫ್ರೆಂಟ್ ಮೀಡಿಯಾ. ನಾನು ಚಾರ್ಕೋಲ್ಸ್ ಮಾಡಿದ್ದೀನಿ, ಎಂಬಾಸಿಂಗ್ ಮಾಡಿದ್ದೀನಿ. ಮೋರ್ ರೀಸೆಂಟ್ಲಿ ಆಯಿಲ್ಸಲ್ಲಿ ಬಹಳ ಇಂಟ್ರೆಸ್ಟ್ ಬಂತು ನನಗೆ. ಸೊ ತುಂಬ ಆಯಿಲ್ ಕಲರ್ಸು ಮಾಡ್ತಾ ಇದ್ದೀನಿ. ಅದ್ರದ್ದೊಂದು 3 ಡೈಮೆನ್ಷನಲ್ ಎಫೆಕ್ಟ್ ಹಿಂಗೆ ಬರುತ್ತೆ. ಐ ಜಸ್ಟ್ ಲವ್ ದಟ್. ದೇ ಬೋತ್ ರಿಯಲಿ ಬ್ಯೂಟಿಫುಲ್ ಇನ್ ದರ್ ಓನ್ ವೇಸ್. ಬಟ್ ಎಲ್ಲ ಜನ ಕೇಳ್ತಾರೆ, ಹೌ ಡು ಯು ಕೈಂಡ್ ಆಫ್ ಜಂಪ್ ಫ್ರಮ್ ಒನ್ ಟು ಅನದರ್, ಅದು ಹೇಗಾಗುತ್ತೆ ಅದು ಅಂತ. ಬಟ್ ಆಲ್ಸೋ ದೇ ಸೇ ಟು ಮೀ, ಆ್ಯಕ್ಚುಲಿ ಆ ಥರ ಮಾಡೋದ್ರಿಂದ ಒಂದು ನವ್ಯವಾದ ಒಂದು ಚಿತ್ರಕಲೆ ಬರುತ್ತೆ ಎವ್ರಿ ಟೈಮ್. ದ ನಾವೆಲ್ಟಿ ಸಸ್ಟೈನ್ ಅಂತ ಹೇಳ್ತಾರೆ. ಸೊ ದಟ್ಸ್ ವೆರಿ ಎನ್ಕರೇಜಿಂಗ್. ಸೊ ಐ ಡೂ ಬೋತ್ ವಾಟರ್ ಕಲರ್. ಯಾರಾದ್ರೂ ಟೀಚರ್ ಅಂತ ಯಾರಾದ್ರೂ ಇದ್ರಾ ತಮಗೆ? ಫಾರ್ಮಲ್ ಟೀಚರ್ ಅಂತ ಇರಲಿಲ್ಲ. ಪ್ರತಿ ಸಮ್ಮರ್ ವೆಕೇಶನ್ ಬಂದಿದ ತಕ್ಷಣ ಚಿತ್ರಕಲಾ ಪರಿಷತ್, ಅಲ್ಲಿ ಆ ಕೋರ್ಸಸ್, ಆರ್ಟ್ ಟ್ರೈನಿಂಗು ಎಲ್ಲ ಮಾಡಿದ್ದಾಯಿತು. ಆ್ಯಂಡ್ ಅದ್ರ ಜೊತೆ ನಂದೇ ಬೆಳೆಸ್ಕೊಂಡು ಹೋದೆ. ಹಾಗಾಗಿ ದಿ ಫಾರ್ಮಲ್ ಕೋರ್ಸಸ್ ಆ್ಯಕ್ಚುಲಿ ಫೈನ್ ಟ್ಯೂನ್ ಮಾಡಿತು ಅಂತ ಹೇಳ್ಬೋದು ನನ್ನ ಚಿತ್ರಕಲೆನ. ಆಮೇಲೆ ಮಾಡಿ ಮಾಡಿ ಎಕ್ಸ್ಪೆರಿಮೆಂಟ್ ಆಗಿ. ಓಕೆ, ತಾವು ಒಬ್ಬ ಉತ್ತಮ NCC ಪಟು ಅಂತ ಕೂಡ ಕೇಳಿದ್ದೀವಿ, ಹೌದಾ? ಉತ್ತಮ ಅಂದರೆ ಗೊತ್ತಿಲ್ಲ, ಅದು ಬೇರೆಯವ್ರು ಹೇಳಬೇಕು. NCC ಪಟು ಅಂತೂ ಖಂಡಿತ ಆಗಿದೆ. ಆ್ಯಂಡ್ ಐ ವಾಸ್ ವೆರಿ ಪ್ರಿವಿಲೇಜ್ಡ್. ಕರ್ನಾಟಕ ಆ್ಯಂಡ್ ಗೋವಾನ ನಾನು ಗಣತಂತ್ರ ದಿವಸದ ದಿನಾಚರಣೆಗೆ, ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ಸ್ ಇನ್ ಡೆಲ್ಲಿ, ಅಲ್ಲಿ ಐ ವಾಸ್ ಸೆಲೆಕ್ಟೆಡ್ ಟು ಗೋ. ಆ್ಯಂಡ್ ನಂದು ಅದರಲ್ಲಿ ಮೈ ರೋಲ್, ಕೀ ರೋಲ್ ವಾಸ್ ಆಲ್ಸೋ ಅಬೌಟ್ ಡೆವಲಪಿಂಗ್ ಅ ಮಾರ್ಬಲ್ ಆರ್ಟ್ ಮ್ಯೂರಲ್ ಅಂತ ಹೇಳ್ತಾರೆ. ಸೊ ಇಟ್ಸ್ ಆನ್ ದ ಫ್ಲೋರ್. You actually use marble chips and you use symbolic ಆಗಿ ಅದನ್ನು you represent something. ನಂದು ಆ್ಯಕ್ಚುಲಿ ಇದ್ದಿದ್ದು ಐಡಿಯಲ್ಸ್ ಆಫ್ ಯಂಗ್ ಇಂಡಿಯಾ ಅಂತ, ಅದನ್ನು ಮಾಡಿದೆ ನಾನು. ಆ್ಯಂಡ್ ಇಟ್ ವಾಸ್ ವೆರಿ ವೆಲ್ ಅಪ್ರಿಷಿಯೇಟೆಡ್ ಆ್ಯಂಡ್ ನ್ಯಾಷನಲಿ ಫಸ್ಟ್ ಬಂದದ್ದು. ಆ್ಯಂಡ್ ಐ ಗಾಟ್ ದ ಪ್ರೈಮ್ ಮಿನಿಸ್ಟರ್ಸ್ ಮೆಡಲ್. ಆವಾಗ PV ನರಸಿಂಹರಾವ್ ಇದ್ದರು, ಅವರು ಬಹಳ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ್ರು. ಸೊ ದಟ್ ವಾಸ್ ಅ ವಂಡರ್ಫುಲ್ ಮೂಮೆಂಟ್ ಫಾರ್ ಮೀ. ಓಕೆ, ಆಗ ತಮಗೆ ಎಷ್ಟು ವಯಸ್ಸು? ಅವಾಗ 15 ಇರ್ಬೋದೇನಪ್ಪ. 15-16 ವರ್ಷ. ಅಲ್ಲೇನೇ ರಿಪಬ್ಲಿಕ್ ಡೇ ಪೀರಿಯಡಲ್ಲಿ, ರಿಪಬ್ಲಿಕ್ ಡೇ ಕ್ಯಾಂಪಲ್ಲಿ ಇದ್ದಾಗಲೇನೆ ಇದಕ್ಕೆ ಯೂತ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ಗೂ ಆಯ್ಕೆ ಆದೆ. ಇಟ್ ಈಸ್ ಅ ವಂಡರ್ಫುಲ್ ಪ್ರೋಗ್ರಾಮ್ ಬಿಟ್ವೀನ್ ದ ಗವರ್ಮೆಂಟ್ಸ್ ಆಫ್ ಇಂಡಿಯಾ ಆ್ಯಂಡ್ ಕ್ಯಾನಡಾ. ಸೊ ಐ ವೆಂಟ್ ಟು ಕ್ಯಾನಡಾ ಆಸ್ ಎ ಯೂತ್ ಅಂಬಾಸಿಡರ್. ಸೊ 6 ತಿಂಗಳು ನಾನು ಅಲ್ಲಿ ಹೋಗಿದ್ದೆ. ಆಮೇಲೆ ಇಲ್ಲಿಗೆ ಬಂದ್ವಿ. ಸೊ ದ್ಯಾಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಓಕೆ, MBBS ಎಲ್ಲಿ ಪೂರೈಸಿದ್ರಿ? ಬೆಂಗಳೂರು ಮೆಡಿಕಲ್ ಕಾಲೇಜು. ಎಲ್ಲ ಬೆಂಗಳೂರಿನೇ, ನಮ್ಮ ಮನೆಯಿಂದ 10 ನಿಮಿಷ ದೂರ. ಐ ವಾಸ್ ವೆರಿ ವೆರಿ ಲಕ್ಕಿ ಅಂತ ಹೇಳ್ಬೋದು. ಎಸ್. ಆ್ಯಂಡ್ MBBS ಮುಗಿಸ್ಕೊಂಡಿದ್ದ ತಕ್ಷಣ UK. ಉನ್ನತ ವ್ಯಾಸಂಗ ಏನು ಮಾಡಿದ್ರಿ? UK-ನಲ್ಲಿ ಇಟ್ ವಾಸ್ ಸ್ಪೆಷಲೈಸೇಷನ್ ಇನ್ ವಾಟ್? ಸ್ಪೆಷಲೈಸೇಷನ್ ಇನಿಷಿಯಲಿ ಸೈಕ್ಯಾಟ್ರಿನಲ್ಲಿ ಮಾಡಿದ್ದು, ಮನೋವಿಜ್ಞಾನ. ಅದು UK-ನಲ್ಲಿ ಮಾಡಿದ್ದು. ಬಹಳ ಬೇಗ ಹೋದೆ UK-ಗೆ, ಬಿಕಾಸ್ ನಮ್ಮ ಹಸ್ಬೆಂಡ್ ಆಗಲೇ ಹಿ ವಾಸ್ ಆಲ್ರೆಡಿ ದೇರ್. ಹಾಗಾಗಿ ಇಟ್ ವಾಸ್ ಕ್ವೈಟ್ ಅನ್ ಈಸಿ ಡಿಸಿಷನ್ ಟು ಮೇಕ್ ಇನ್ ದಟ್ ಸೆನ್ಸ್. ಅಲ್ಲಿ ಸೌತ್ ಲಂಡನ್ ಆ್ಯಂಡ್ ಮಾಟ್ಲಿ ಅಂತ, ಇಟ್ ಈಸ್ ಒನ್ ಆಫ್ ದಿ foremost mental health institutes in the world. I was very privileged to actually train there. Member of the Royal College of Psychiatrists, ಪದವಿನೂ ಸಿಕ್ತು, MRC Psych. And arguably I think I was one of the youngest people to get the membership of the Royal College, which was wonderful. ಈಗೊಂದು ಚಿಕ್ಕ ವಿರಾಮ. ಮದುವೆ ನಂತರ UK-ನಲ್ಲಿದ್ದರೆ ತಾವು ಒಂದು ಸಂಗೀತಾಭ್ಯಾಸ ಇತ್ತು, ಸಂಗೀತದ ಬಗ್ಗೆ ಆಸಕ್ತಿ ಇತ್ತು, ಜೊತೆಗೆ ಇವರ ಗುಡ್ ಪೇಂಟರ್ ಆಲ್ಸೋ, ಬೇರೆ ಬೇರೆ ಆಕ್ಟಿವಿಟೀಸ್ ಇಟ್ಕೊಂಡಿದ್ರಿ, ಜೊತೆಗೆ ವೈದ್ಯರು. ಹೇಗಿತ್ತು ಸಪೋರ್ಟ್ ಮನೇಲಿ? ಮನೇಲಿ ಸಪೋರ್ಟ್ ಇಲ್ಲದ್ರೆ ಏನೂ ಆಗೋದಿಲ್ಲ. ಸೊ ಹಾಗಾಗಿ ಐ ಬೀನ್ ವೆರಿ ಲಕ್ಕಿ. ಮೈ ಹಸ್ಬೆಂಡ್ ಇಸ್ ಬೀನ್ ವಂಡರ್ಫುಲಿ ಸಪೋರ್ಟಿವ್ ಆಲ್ ಅರೌಂಡ್. ಮೆಡಿಸಿನ್ ಅನ್ನೋ ಸ್ಪೆಷಾಲಿಟಿ ಅದು ತುಂಬ, ಇಟ್ಸ್ ಅ ವೆರಿ ಹಾರ್ಡ್ ಟಾಸ್ಕ್ ಮಾಸ್ಟರ್ ಅಂತಾರಲ್ಲ ಆ ಥರ. ತುಂಬ ಡಿಸಿಪ್ಲಿನ್ ಬೇಕು, ಕಮಿಟ್ಮೆಂಟ್ ಬೇಕು, ರಾತ್ರಿ ಎಲ್ಲ ಎದ್ದಿರಬೇಕು, ಆನ್ ಕಾಲ್ಸ್ ಮಾಡಬೇಕು. ಹಾಗಾಗಿ ಬಹಳ ಕಷ್ಟ. ಸೊ ಫಾರ್ ಅ ಪೀರಿಯಡ್ ಆಫ್ ಟೈಮ್ ತುಂಬ ಕಷ್ಟ ಆಗಿತ್ತು ಆ್ಯಕ್ಚುಲಿ ಚಿತ್ರಕಲಾನ, ಸಂಗೀತನ ಮುಂದುವರಿಸೋದಕ್ಕೆ. ಬಟ್ ನನ್ನಲ್ಲಿ ಆ ಫ್ರಸ್ಟ್ರೇಷನ್ ಇತ್ತು. ಐ ವಾಸ್ ಲವಿಂಗ್ ಮೆಡಿಸನ್. ತುಂಬ ಖುಷಿ ಆಗ್ತಾ ಇತ್ತು ನಾನು ತಗೊಂಡಿದ್ದು ವೃತ್ತಿನ. ಬಟ್ ಅದೇ ಥರ ಹೇಳ್ತಾರಲ್ಲ, ಮೆಡಿಸನ್ ಫೀಡ್ಸ್ ದ ಮೈಂಡ್. ಸೊ ಅದಕ್ಕೆ ಸಾರ್ಥಕತೆ ಬರ್ತಾ ಇತ್ತು. ಆದರೆ ಸೋಲ್ ಅನ್ನೋದಿದೆಯಲ್ಲ, ದಟ್ ಇಸ್ ಸ್ಯಾಟಿಸ್ಫೈಡ್ ಬೈ ಮ್ಯೂಸಿಕ್ ಆ್ಯಂಡ್ ಆರ್ಟ್ ಆ್ಯಂಡ್ ಕ್ರಿಯೇಟಿವ್ ಥಿಂಗ್ಸ್. ಹಾಗಾಗಿ ಐ ವಾಸ್ ವೆರಿ ವೆರಿ ಮಚ್ ಲುಕಿಂಗ್ ಫಾರ್ವರ್ಡ್ ಟು ಆ್ಯಕ್ಚುಲಿ ಗೆಟಿಂಗ್ ಬ್ಯಾಕ್ ಇನ್ ಟು ಮ್ಯೂಸಿಕ್ ಆ್ಯಂಡ್ ಮೆಡಿಸಿನ್. ಮ್ಯೂಸಿಕ್ ಆ್ಯಂಡ್ ಕ್ರಿಯೇಟಿವ್. ಓಕೆ, ತಾವು ಈಗ ಹೇಳಿದ್ರಿ ಮ್ಯೂಸಿಕ್ ಆ್ಯಂಡ್ ಮೆಡಿಸಿನ್ ಮರ್ಜ್ ಮಾಡಿದ್ದು. ವಾಟ್ ವಾಸ್ ದಟ್ ಥೆರಪಿ ಆ್ಯಕ್ಚುಲಿ? ಸೊ ಇಟ್ಸ್ ಕಾಲ್ಡ್ CAPE ಅಂತ, ಕ್ರಿಯೇಟಿವ್ ಆರ್ಟ್ಸ್ ಫಾರ್ ದ ಪ್ರೊಸೆಸಿಂಗ್ ಆಫ್ ಎಮೋಷನ್ಸ್, CAPE.
ಸೊ ಇದು ಒಂದು 3 ವರ್ಷದ ಪ್ರಾಜೆಕ್ಟ್ ಅಂತ ಅನ್ಕೋಬೋದು. ನಾನು ಆ್ಯಕ್ಚುಲಿ ಬಿಕಾಸ್ ನಾನು ಸಂಗೀತಗಾರಳಾಗಿ ಅದೇ ಒಂದು ವೈದ್ಯರಾಗಿ ನೋಡ್ತಾ ಇದ್ದೆ ನಾನು ಹೇಗೆ ಆ್ಯಕ್ಚುಲಿ ನಮಗೆಲ್ಲ ಗೊತ್ತು ಸಂಗೀತ ಕೇಳಿದ್ರೆ ಇಟ್ಸ್ ಪಾಸಿಟಿವ್, ಅದು ತರುವಂಥ ಒಂದು ಪಾಸಿಟಿವಿಟಿಯಿಂದ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಜನ ಮಾಡ್ತಾರೆ, ಮ್ಯೂಸಿಕ್ ಥೆರಪೀಸ್ ಇದೆ ಆ್ಯಂಡ್ ಪೀಪಲ್ ಡೂ ಇಟ್ ಆನ್ ಅನ್ ಇಂಡಿವಿಜುವಲ್ ಲೆವೆಲ್ ಆಲ್ಸೋ. But I realized as a neuropsychiatrist, somebody who works with the brain, I realized that there was a big gap in our understanding, scientific understanding, ಹೇಗೆ ಬ್ರೈನ್ ವರ್ಕ್ ಆಗುತ್ತೆ, ಹೇಗೆ ಅದಕ್ಕೆ ಮ್ಯೂಸಿಕ್ಗೆ ಕನೆಕ್ಷನ್ ಇದೆ. ಐ ಗಾಟ್ ಮೋರ್ ಆ್ಯಂಡ್ ಮೋರ್ ಕ್ಯೂರಿಯಸ್ ಅಬೌಟ್ ದ್ಯಾಟ್. ಸೊ ಅದನ್ನು ಆ ಥಾಟ್ನಲ್ಲಿ ಐ ಗಾಟ್ ಟುಗೆದರ್ ವಿತ್ ದ ರಿಸರ್ಚ್ ಅಸಿಸ್ಟೆಂಟ್ ಆಫ್ ಮೈನ್ ನವ್ಯ ಅಂತ, ಆ್ಯಂಡ್ ಆ್ಯಕ್ಚುಲಿ ಅದ್ರ ಮೇಲೆ ರಿಸರ್ಚ್ ಮಾಡಿದ್ವಿ. ಫಸ್ಟ್ ಅದನ್ನು ರಿಸರ್ಚ್ ಮಾಡಿ ಅದನ್ನ ಪ್ರೆಸೆಂಟ್ ಮಾಡಿ ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸಲ್ಲಿ ವಿ ರಿಯಲೈಸ್ ದ್ಯಾಟ್ ಸಮಥಿಂಗ್ ವೆರಿ ಇಂಟ್ರೆಸ್ಟಿಂಗ್. ಏನು ಅಂದರೆ ದ ಸೇಮ್ ಪಾರ್ಟ್ಸ್ ಆಫ್ ದ ಬ್ರೈನ್ that light up when you're doing something logical or scientific, the same parts of the brain actually light up when you're listening to music, when you're ಚಿತ್ರಕಲೆ ಮಾಡ್ತಾ ಇರ್ಬೇಕಾದ್ರೆ. ಸೊ ಆ್ಯಕ್ಚುಲಿ ಆಮೇಲೆ ಇಮೋಷನ್ಸ್ ಅನ್ನೋದು ನಾವು ಪ್ರಾಸೆಸ್ ಮಾಡ್ತೀವಲ್ಲ ಆ ಬ್ರೈನ್ನಲ್ಲಿ, ಆ ಏರಿಯಾಸನ್ನು ಅದೇನೆ. ಹಾಗಾಗಿ ನಾನು ಯೋಚನೆ ಮಾಡಿದೆ ಇದನ್ನೆಲ್ಲನೂ ನಾವು ಇರೋ ಎವಿಡೆನ್ಸ್ನೆಲ್ಲ ಕಂಬೈನ್ ಮಾಡಿಬಿಟ್ಟು ಒಂದು ಥೆರಪ್ಯೂಟಿಕ್ ಟೆಕ್ನಿಕ್ ತಂದರೆ ಅದು ಇಟ್ ಕ್ಯಾನ್ ಆ್ಯಕ್ಚುಲಿ ಆಪ್ಟಿಮೈಸ್ ಬ್ರೈನ್ ಹೇಗೆ ಉಪಯೋಗಿಸ್ಕೊಂಡು ಇನ್ಫಾರ್ಮೇಷನ್ನ ಇಟ್ ಕ್ಯಾನ್ ಆ್ಯಕ್ಚುಲಿ ಪ್ರಾಸೆಸ್ ಆ್ಯಂಡ್ ಯೂಸ್ ಇಟ್ ಟು ಹೆಲ್ಪ್ ದ ಪರ್ಸನ್ ಇನ್ ದ ಬಾಡಿ ಇನ್ ದ ಮೈಂಡ್ ಹೀಲ್. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರೆ ಆ ಹೀಲಿಂಗ್ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಯೋಚನೆ ಬಂತು. ಸೊ ದಟ್ಸ್ ವೆನ್ ಐ ಗಾಟ್ ಟುಗೆದರ್ ವಿತ್ ಸಮ್ ವಂಡರ್ಫುಲ್ ಮ್ಯೂಸಿಷಿಯನ್ಸ್ ಆ್ಯಂಡ್ ಲಿಂಗ್ವಿಸ್ಟ್. ಅಲ್ಲಿ ಬಹಳ ಸಪೋರ್ಟ್ ಸಿಕ್ತು. ಭಾರತೀಯ ವಿದ್ಯಾಭವನ್ ಲಂಡನ್ ಬ್ರಾಂಚ್ನಲ್ಲಿ ಡಾಕ್ಟರ್ ಎಂ ಎನ್ ನಂದಕುಮಾರ್ ಅವರು ಬಹಳ ಪ್ರೋತ್ಸಾಹ ನೀಡಿದರು. ಇನ್ಫ್ಯಾಕ್ಟ್ ಹಿ ಕಾಂಟ್ರಿಬ್ಯೂಟೆಡ್ ಟು ದ ಸಂಸ್ಕೃತ್ ಕಾಂಪೊನೆಂಟ್ ಆಫ್ ಇಟ್, ಆ್ಯಂಡ್ ಐ ಗಾಟ್ ಟುಗೆದರ್ ವಿತ್ ಸಮ್ ವಂಡರ್ಫುಲ್ ಮ್ಯೂಸಿಷಿಯನ್ಸ್, ಬಾಲು ರಘುರಾಮನ್, ಡಾಕ್ಟರ್ ಅಮಲ್ ಲಾಡ್ ಅಂತ ಅವರು ಅಲ್ಲಿ ಡಾಕ್ಟರ್ ಆಗಿ ಪ್ಲಸ್ ಈಸ್ ಅ ಮ್ಯೂಸಿಷಿಯನ್, ಆ್ಯಂಡ್ ವಿ ಗಾಟ್ ಟುಗೆದರ್ ಆ್ಯಂಡ್ ದಿಸ್ ವಂಡರ್ಫುಲ್ ಟೆಕ್ನಿಕ್ ವಾಸ್ ಬಾರ್ನ್. ಓಕೆ, ಒಂದು ಈ ಅಧ್ಯಯನ ಆಗಿತ್ತು, ಮ್ಯೂಸಿಕ್ ಆ್ಯಂಡ್ ಮೆಡಿಸಿನ್ ಅನ್ನುವಂಥದ್ದು ಒಂದು ಥೆರಪಿ ಆಗಿತ್ತು. ಇದಲ್ಲದೆ ಬೇರೆ ಯಾವೆಲ್ಲ ಅಧ್ಯಯನಗಳನ್ನು ಮಾಡಿದ್ರಿ ತಾವು? ಆಸ್ ಅ ಮೆಡಿಕ್ ನಾನು ಅದ್ರ ಮೆಡಿಸಿನ್ ಅಂಡ್ ಸೈಕ್ಯಾಟ್ರಿ ರಿಲೇಟೆಡ್ ಸಾಕಷ್ಟು ರಿಸರ್ಚ್ ಮಾಡಿದ್ದೀನಿ, ಸ್ಕಿಜೋಫ್ರೇನಿಯಾ ಮೇಲೆ ರಿಸರ್ಚ್ ಮಾಡಿದ್ದೀನಿ. ಬಟ್ ಮೋರ್ ಆ್ಯಂಡ್ ಮೋರ್ ನಾನು ಸಂಗೀತ ಮತ್ತು ಮನೋವಿಜ್ಞಾನ ಇದನ್ನ ಹೇಗೆ ಸೇರಿಸೋದು ಅಂತ. ಇನ್ಫ್ಯಾಕ್ಟ್ ದ ನೆಕ್ಸ್ಟ್ ಸ್ಟೆಪ್ ಇಸ್ ಅಬೌಟ್ ಬ್ರಿಂಗಿಂಗ್ ಟುಗೆದರ್ ಫೈನ್ ಆರ್ಟ್. ಇವಾಗ ಇನ್ಫ್ಯಾಕ್ಟ್ ದ ಪೇಪರ್ ಇಸ್ ರೆಡಿ ಫಾರ್ ಪಬ್ಲಿಕೇಶನ್ ಆಸ್ ವಿ ಸ್ಪೀಕ್. ಅದ್ರ ಮೇಲೇನೇ ಜಾಸ್ತಿ ಮಾಡ್ತಾ ಇದ್ದೆ, ಆ್ಯಂಡ್ ಮಾಡ್ತಾ ಪೀಪಲ್ ವರ್ ಮೋರ್ ಆ್ಯಂಡ್ ಮೋರ್ ಇಂಟ್ರೆಸ್ಟೆಡ್ ಇನ್ ಇಟ್. ಹಾಗಾಗಿ ಐ ಬಿಕೇಮ್ ಅ ಬಿಟ್ ಆಫ್ ಎನ್ ಎಕ್ಸ್ಪರ್ಟ್ ಇನ್ ದ ಏರಿಯಾ. ಓಕೆ, ಎಕ್ಸ್ಪರ್ಟ್ ಆಗಿದ್ರಿ, ಬೇರೆ ಬೇರೆ ವೇದಿಕೆಗಳಲ್ಲಿ ಕಾಣಿಸ್ಕೊಂಡ್ರಿ, ಬೇಕಾದಷ್ಟು ಲೆಕ್ಚರ್ಸನ್ನು ಕೂಡ ನೀಡ್ತೀವಿ. ಇದ್ರ ಬಗ್ಗೆ ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಐ ಮೀನ್ ನಾನು ಟ್ರಾವೆಲಿಂಗ್ ಅಂದರೆ ಇಷ್ಟ ಇಲ್ಲ. ಅಪಾರ್ಟ್ ಹಾಲಿಡೇಗೆ ಹೋದರೆ ಅಫ್ಕೋರ್ಸ್ ಟ್ರಾವೆಲಿಂಗ್ ಇಸ್ ಡಿಫ್ರೆಂಟ್, ಬಟ್ ಆ್ಯಕ್ಚುಲಿ ದೀಸ್ ಒಂದು ಸೆನ್ಸ್ ಆಫ್ ಪರ್ಪಸ್ ಅಂತಾರಲ್ಲ ಅದು ಇತ್ತು ನನ್ನಲ್ಲಿ. ಸೊ ಇಟ್ ವಾಸ್ ವಂಡರ್ಫುಲ್ ಟು ಬಿ ಏಬಲ್ ಟು ಶೇರ್ ಮೈ ನಾಲೆಜ್ ಆ್ಯಂಡ್ ಎಕ್ಸ್ಪರ್ಟೀಸ್ ವಿತ್ ಎವ್ರಿ ಒನ್. ಸೊ ಐ ಲವ್ ದ ಎಕ್ಸ್ಪೀರಿಯನ್ಸ್, ಭಾಳ ಚೆನ್ನಾಗಿತ್ತು. ಐ ವಾಸ್ ವೆರಿ ಲಕ್ಕಿ ಅಗೇನ್. ಮತ್ತು ರಾಯಲ್ ಕಾಲೇಜ್ ಆಫ್ ಸೈಕ್ಯಾಟ್ರಿಸ್ಟ್ ಹೆಲ್ತ್ ಎಜುಕೇಷನ್ ಇಂಗ್ಲೆಂಡ್ನವರೆಲ್ಲ ಕರೆಸಿ ಇನ್ವೈಟೆಡ್ ಸ್ಪೀಕರ್ ಆಗಿ ಕರೆಸಿ ನನ್ನ ಟೆಲ್ ಅಸ್ ವಾಟ್ ಯು ನೋ ಅಬೌಟ್ ದ ಪವರ್ ಆಫ್ ಮ್ಯೂಸಿಕ್ ಆ್ಯಂಡ್ ಕ್ರಿಯೇಟಿವ್ ಆರ್ಟ್ಸ್, ಮೆಂಟಲ್ ವೆಲ್ಬೀಯಿಂಗ್, ನಮ್ಮ ಮನಸ್ಸು ಮೇಲೆ ಯಾವ ಥರದ ಒಂದು ಪಾಸಿಟಿವ್ ಪರಿಣಾಮ ಬೀರುತ್ತೆ ಅನ್ನೋದು ನಮಗೆ ಹೇಳಿ ಅಂತ ಹೇಳಿದ್ರು. ಸೊ ಅವ್ರ ಜೊತೆ ಹೋಗಿ ಮಾತಾಡಿದೆ. ಮೋರ್ ರೀಸೆಂಟ್ಲಿ ಹೌಸ್ ಆಫ್ ಲಾರ್ಡ್ಸಲ್ಲಿ ಕರೆದಿದ್ರು ನನ್ನ, ವಿಚ್ ಇಸ್ ದ ಅಪ್ಪರ್ ಹೌಸ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್. ಅಲ್ಲಿ ಕರೆದು ದೇ ವರ್ ವೆರಿ ಕ್ಯೂರಿಯಸ್ ಟು ನೋ ಮೋರ್ ಅಬೌಟ್ ಮೈ ವರ್ಕ್. ಇನ್ಫ್ಯಾಕ್ಟ್ ಸೆಪ್ಟೆಂಬರಲ್ಲಿ ಮತ್ತೆ ಲಂಡನ್ನಲ್ಲಿ ಮೆಂಟಲ್ ವೆಲ್ತ್ ಫೆಸ್ಟಿವಲ್ ಅಂತ ಇದೆ, ವಿಚ್ ಇಸ್ ದ ಬಿಗ್ಗೆಸ್ಟ್ ಫೆಸ್ಟಿವಲ್ ರಿಯಲಿ, ವಿಚ್ ಇಸ್ ಅಬೌಟ್ ಮನಸ್ಸಿನ ಒಂದು ಪಾಸಿಟಿವಿಟಿ ಏನಿದೆ, ಹೆಲ್ತ್ ಏನಿದೆಯೋ ಅದನ್ನು ಇಟ್ ಸೆಲೆಬ್ರೇಟ್ಸ್. ಸೊ ಇಟ್ಸ್ ನಾಟ್ ಅಬೌಟ್ ಸೆಲೆಬ್ರೇಟಿಂಗ್ ಇಲ್ನೆಸ್, ಇಟ್ಸ್ ಅಬೌಟ್ ಸೆಲೆಬ್ರೇಟಿಂಗ್ ಹೆಲ್ತ್ ಅಂತಾರಲ್ಲ ಆ ಥರ. ಸೊ ಅಲ್ಲೂ ನನ್ನ ಒಂದು ಚಿತ್ರಕಲೆ ಪ್ರದರ್ಶನ ಮತ್ತು ನನ್ನ ಮ್ಯೂಸಿಕ್ ಕೇಪ್ ಬಗ್ಗೆ ಏನೇನು ಮಾಡಿದ್ದೀನೋ ಅದನ್ನೆಲ್ಲ ಪ್ರೆಸೆಂಟ್ ಮಾಡಿ ಅಂತ ಕರೆದಿದ್ದಾರೆ. ಸೊ ಲಾಟ್ಸ್ ಆಫ್ ಎಕ್ಸೈಟಿಂಗ್ ಥಿಂಗ್ಸ್ ಹ್ಯಾಪನಿಂಗ್. ಹೇಗೆ ಸಮಯದ ಹೊಂದಾಣಿಕೆ, ಹೇಗೆ ಇಷ್ಟೆಲ್ಲ ಇದರಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರಿ ಯಾವಾಗಲೂ? ಹೌ ಡು ಯು ಮ್ಯಾನೇಜ್ ದಿ ಟೈಮ್? ನಾನು ಜಾಸ್ತಿ ಮಲಗಲ್ಲ ಮ್ಯಾಮ್. ನಾನು ಐ ಆಮ್ ನಾಟ್ ವೆರಿ ಗುಡ್ ಆ್ಯಕ್ಚುಲಿ, ಬಟ್ ಐ ಶುಡ್ ಬಿ ಸ್ಲೀಪಿಂಗ್ ಮೋರ್ ಟು ಬಿ ವೆರಿ ಆನೆಸ್ಟ್. ಬಟ್ ಇಲ್ಲ, ನನ್ನಲ್ಲಿ ಒಂಥರ ಈ ಲಾಜಿಕಲ್ ಪಾರ್ಟ್ ಆಫ್ ಮೈ ಇದು ಆಸ್ಪೆಕ್ಟ್ ಆಫ್ ಮೈ ಬ್ರೈನ್, ದ ಸೈಂಟಿಫಿಕ್ ಆಸ್ಪೆಕ್ಟ್ಸ್
ಆ್ಯಂಡ್ ದಿ ಕ್ರಿಯೇಟಿವ್ ಆಸ್ಪೆಕ್ಟ್ಸ್. ಇಬ್ಬರು ಒಂಥರ ಮಕ್ಕಳ ಥರ ಜಗಳ ಆಡ್ತಾ ಇರ್ತಾರೆ ಯಾವಾಗಲೂ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅವ್ರನ್ನ ಹೆಂಗೆ ಮ್ಯಾನೇಜ್ ಮಾಡೋದು ಅಂತಲೂ ಕಲ್ತಿದ್ದೀನಿ, ಎಸ್ಪೆಷಲಿ ಬಿಕಾಸ್ ಐ ಬಿಕಮ್ ಅ ಪೇರೆಂಟ್. ಬಟ್ ಮೇನ್ಲಿ ಎಲ್ಲ ಮಕ್ಕಳು ಮಲಗಿದ ಮೇಲೆ ನಾನು ಸಾಕಷ್ಟು ನನ್ನ ಕೆಲಸಗಳನ್ನು ಮಾಡ್ಕೋತೀನಿ. ಆ್ಯಂಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿ ಹ್ಯಾವ್ ಟು ಸಿ ನಮ್ಮ ವರ್ಕ್ ಲೈಫ್ ಬ್ಯಾಲೆನ್ಸ್ ಅನ್ನೋದು ಏನಿದೆ ಅದು ಎಷ್ಟು ಇಂಪಾರ್ಟೆಂಟು, ಅದನ್ನು ಒಂದು ಲೈಫ್ ಸ್ಟೈಲ್ ಪ್ರಿನ್ಸಿಪಲ್ ಆಗಿ ನಾನು ಇನ್ಕಾರ್ಪೊರೇಟ್ ಮಾಡಿಕೊಂಡು ಎಲ್ಲನೂ ಒಟ್ಟಿಗೆ ನಡೆಸ್ತಾ ಬಂದಿದ್ದೀನಿ. ನಿಜವಾಗ್ಲೂ ನೀವು ತುಂಬ ಮಹಿಳೆಯರಿಗೆ ಮಾದರಿ ಅಂತಲೇ ಹೇಳ್ಬಹುದು. ಇನ್ನು ತಾವು ತಮ್ಮ ಪೇಂಟಿಂಗ್ಸ್ ಬಗ್ಗೆ ಆಗಲೇ ನಾವು ಮಾತನಾಡ್ತಾ ಕೇಳಿದ್ರಿ. ತಮ್ಮ ಪೇಂಟಿಂಗ್ಸನ್ನು ನಾವು ಎಲ್ಲಿ ಕಾಣಬಹುದು? ಸೊ ನನ್ನೊಂದು ವೆಬ್ಸೈಟ್ ಇದೆ, ಅದರಲ್ಲಿ ದರ್ ಇಸ್ ಅ ಸ್ಮಾಲ್ ಸೆಲೆಕ್ಷನ್ ಆಫ್ ಮೈ ಪೇಂಟಿಂಗ್ಸ್, www.ramyamohan.com ಅಂತ. ಅಲ್ಲಿ ರಮ್ಯಾ ಮೋಹನ್ ಅಂತ ನೀವು ಗೂಗಲ್ ಮಾಡಿದ್ರೆ ಬರುತ್ತದು. ಬಟ್ ಚಿತ್ರಕಲಾ ಪ್ರದರ್ಶನಗಳನ್ನು ನೀಡ್ತಾ ಇರ್ತೀನಿ ನಾನು. ಭಾರತೀಯ ವಿದ್ಯಾಭವನ್ದು MP ಬಿರ್ಲಾ ಆರ್ಟ್ ಗ್ಯಾಲರಿನಲ್ಲಿ ನೀಡಿದ್ದೆ. ಇನ್ಫ್ಯಾಕ್ಟ್ ಹೈ ಕಮಿಷನ್ ಆಫ್ ಇಂಡಿಯಾ ಅನ್ನೋರು ಕರೆಸಿದ್ರು. ಇದು ಸೋಲೋ ಎಕ್ಸಿಬಿಷನ್? ಇಟ್ ವಾಸ್ ಅ ಸೋಲೋ ಎಕ್ಸಿಬಿಷನ್, ಅಬ್ಸಲ್ಯೂಟ್ಲಿ. ಅವರು ಆ್ಯಕ್ಚುಲಿ ಭಾರತೀಯ ವಿದ್ಯಾಭವನಲ್ಲಿ ನಡೆದಿದ್ದ ಎಕ್ಸಿಬಿಷನ್ ನೋಡಿಬಿಟ್ಟು ಅವರು ನೀನೊಂದ್ಸತಿ ಬಂದು ಹೈ ಕಮಿಷನಲ್ಲೂ ಎಕ್ಸಿಬಿಟ್ ಮಾಡಬೇಕು ಅಂತ. ಸೊ ಅಲ್ಲಿ ನೆಹರು ಸೆಂಟರ್ ಅಂತ ಇದೆ, ಬ್ಯೂಟಿಫುಲ್ ಬಿಲ್ಡಿಂಗ್, 2 ಬ್ಯೂಟಿಫುಲ್ ಆರ್ಟ್ ಗ್ಯಾಲರೀಸ್ ಇದೆ ಅಲ್ಲಿ ಮೊನ್ನೆ ಮೇನಲ್ಲಿ ಎಕ್ಸಿಬಿಟ್ ಮಾಡಿದೆ. ಇನ್ಫ್ಯಾಕ್ಟ್ ದಟ್ಸ್ ವೇರ್ ಐ ಲಾಂಚ್ಡ್ ಕೇಪ್ ಆಲ್ಸೋ. ಸೊ ಹಾಗಾಗಿ ಚಿತ್ರಕಲಾ ಪ್ರದರ್ಶನಗಳು ನಡೀತಾ ಇರುತ್ತೆ. ಮತ್ತೆ ಮೆಂಟಲ್ ಹೆಲ್ತ್ ಫೆಸ್ಟಿವಲ್ ಅಲ್ಲಿ ನಡೆಯುತ್ತೆ. ಬೆಂಗಳೂರಿಗೆ ಶಿಫ್ಟ್ ಆಗಿದೆ ಬರುತ್ತೆ. ಒಂಥರ ನನ್ನಲ್ಲಿ, ನನ್ನ ಹಸ್ಬೆಂಡ್ ಅಲ್ಲಿ ನಾವು ವೈದ್ಯರಾಗಿದ್ದೀವಿ, ಇಲ್ಲಿ ಕಲ್ತಿದ್ದು ಒಂದು ವೈದ್ಯಕೀಯ ವಿದ್ಯೆ, ಅದನ್ನ ನಾವು ಹೇಗೆ ಅಳವಡಿಸ್ಕೊಂಡು ನಾವು ಹೌ ಕ್ಯಾನ್ ವಿ ಬಿಲ್ಡ್ ಆನ್ ದ್ಯಾಟ್, ಹೇಗೆ ಎಕ್ಸ್ಪರ್ಟೀಸ್ನ ನಾವು ಗ್ಯಾದರ್ ಮಾಡಿ ನಮ್ಮ ಕಮ್ಯುನಿಟಿಗೆ ವಾಪಸ್ ಕೊಡ್ಬೋದು ಅನ್ನೋದು ಮನಸ್ಸಿನಲ್ಲಿತ್ತು. ಹಾಗಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ ಯಾಕೆ ಅಲ್ಲಿಷ್ಟೊಂದೆಲ್ಲ ನಡೀತಾ ಇದೆ, ಎಲ್ಲ ಬಿಟ್ಬಿಟ್ಟು ಇನ್ನು ಬಂದ್ಬಿಟ್ಟಿದೆ. ನಾನು ಹೇಳಿದೆ ಬಿಟ್ಟು ಬಂದಿಲ್ಲ ನಾನು, ಅದು ನಡೀತಾ ಇರುತ್ತೆ ಅದು ನಮ್ಮ ಪಾಡಿಗೆ. ಬಟ್ ಅದೇ ಟೈಮ್ನಲ್ಲಿ ನಮ್ಮ ಕಮ್ಯುನಿಟಿಗೆ, ನಮ್ಮ ಸಮಾಜಕ್ಕೆ ಹೇಗೆ ಸಪೋರ್ಟ್ ಮಾಡ್ಬೋದು ಅಂತ ಯೋಚನೆ ತುಂಬ ಬರುತ್ತೆ. ಹಾಗಾಗಿ ಬಂದಿದ್ದೀವಿ ಅಂತ. ಆ್ಯಂಡ್ ವೆನ್ ಐ ಸೇ ವೈದ್ಯಕೀಯವಾಗಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ದ್ಯಾಟ್. ನನ್ನ ಪ್ಯಾಷನ್ ಏನು ಅಂದರೆ ಇಟ್ಸ್ ಅಬೌಟ್ ಯೂಸಿಂಗ್ ಅವರ್ ಫ್ಯಾಂಟಾಸ್ಟಿಕ್ ರಿಚ್ ಇಂಡಿಯನ್ ಕಲ್ಚರ್ ಆ್ಯಂಡ್ ಅವರ್ ಮ್ಯೂಸಿಕ್, ನಮ್ಮ ಆರ್ಟ್ ಫಾರ್ಮ್ಸ್, ಆ ಕ್ರಿಯೇಟಿವಿಟಿ ಏನಿದೆಯೋ ಅದನ್ನು ನಾವು ಹೇಗೆ ನಮ್ಮ ಸೈಂಟಿಫಿಕ್ ನಾಲೆಜ್ ಜೊತೆ ಸೇರಿಸಿ ನಮ್ಮ ಮಕ್ಕಳನ್ನ, ನಮ್ಮ ಅಡಲಸೆಂಟ್ಸ್ನ, ನಮ್ಮ ಫ್ಯಾಮಿಲೀಸ್ನ, ನಮ್ಮ ಸಮಾಜದಲ್ಲಿರೋರನ್ನ ಹೇಗೆ ಸಪೋರ್ಟ್ ಮಾಡೋದು ಅನ್ನೋದಕ್ಕೆ ನಾನು ಆಸಕ್ತಿ ಇಟ್ಕೊಂಡು ಬಂದಿದ್ದೇನೆ. ಒಳ್ಳೆಯ ಕನಸುಗಳನ್ನ ಇಟ್ಕೊಂಡಿದ್ದೀರಿ, ಬಹಳ ದೊಡ್ಡ ಯೋಜನೆಗಳನ್ನೇ ಹಾಕೊಂಡಿದ್ದೀರಿ. ತಮ್ಮ ಕನಸುಗಳೆಲ್ಲ ಈಡೇರಲಿ ಅಂತ ಆಶಿಸ್ತೀನಿ. ಡಾಕ್ಟರ್ ರಮ್ಯಾ ಮೋಹನ್, ತಾವು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು.